Hello children, let's begin today's lesson from 7th standard social history, 4th lesson, the Mughal Empire. Let's continue the lesson. Mughal tradition and succession. Mughals followed the Coparcenary inheritance. Coparcenary inheritance ಅಂದರೆ a division of inheritance among all the sons equally. ಅಂದರೆ ತನ್ನ ಏನು ಆಸ್ತಿ ಇತ್ತು ಅವರು ಏನು ಮಾಡ್ತಾಯಿದ್ರು, ತನ್ನ ಎಲ್ಲ ಮಕ್ಕಳಿಗೆ ನೀಟಾಗಿ ಕೊಡೋಣ ಅಂತ ಆ ಥರ ಡಿವೈಡ್ ಮಾಡ್ತಾರೆ. ಡಿವಿಷನ್ ಆಫ್ ಇನ್ಹೆರಿಟೆನ್ಸಿ ಕೋಪರ್ಸೆನರಿ ಅಂದರೆ ಈ ಥರ ಅವರು ತನ್ನ ಸಕ್ಸೆಷನಿಗೆ ಅಂದರೆ ತನ್ನ ಮುಂದಿನ ಪೀಳಿಗೆಗೆ ಈ ಥರ ಟ್ರ್ಯಾಡಿಷನ್ ಫಾಲೋ ಮಾಡಿ, ಅಂದರೆ ತಂದು ಏನೇ ಆಸ್ತಿ ಇರಲಿ ಎಲ್ಲರಿಗೂ ನೀಟಾಗಿ ಬರೋ ಹಾಗೆ. ದೆನ್ ದ ಮುಘಲ್ ರಿಲೇಷನ್ ವಿತ್ ದ ಅದರ್ ರೂಲರ್ಸ್ ಅಂತ ನೋಡ್ಲಿಕ್ಕೆ ಬಂದರೆ, ಆ್ಯಸ್ ದ ಮುಘಲ್ಸ್ ಬಿಕೇಮ್ ದ ಪವರ್ಫುಲ್, ಅವ್ರದ್ದು ಆಳ್ವಿಕೆಯಿಂದ ಅವರು ಫುಲ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿಕೊಂಡು ಪವರ್ಫುಲ್ ಆದರು. ಮೆನಿ ಅದರ್ ರೂಲರ್ಸ್ ಆಲ್ಸೋ ಜಾಯಿನ್ ದೆಮ್ ವಾಲಂಟರಿಲಿ. ಎಷ್ಟೋ ಮೆನಿ ಅದರ್ ರೂಲರ್ಸ್ ಇವ್ರು ಪವರ್ಫುಲ್ ಇದ್ದಾರಂತ ವಾಲಂಟರಿಯಾಗಿ ಅವರಿಗೆ ಜಾಯಿನ್ ಆಗ್ತಾರೆ. ಬಟ್ ಮೆನಿ ರೆಸಿಸ್ಟೆಡ್ ಆ್ಯಸ್ ವೆಲ್, ಅವ್ರ ಜೊತೆನೇ ಇದ್ದು ಕಂಟಿನ್ಯೂನು ಮಾಡಿದರು. ಸೊ ದ ಕೇರ್ಫುಲ್ ಬ್ಯಾಲೆನ್ಸ್ ಬಿಟ್ವೀನ್ ಡೆಫಿಟಿಂಗ್ ಬಟ್ ನಾಟ್ ಹ್ಯುಮಿಲಿಯೇಟಿಂಗ್ ದೇರ್ ಆಪೋನೆಂಟ್ ಅನೇಬಲ್ಡ್ ದ ಮುಘಲ್ಸ್ ಟು ಎಕ್ಸ್ಟೆಂಡ್ ದೇರ್ ಇನ್ಫ್ಲೂಯೆನ್ಸ್ ಓವರ್ ದ ಮೆನಿ ಕಿಂಗ್ಸ್ ಆ್ಯಂಡ್ ಚಿಫ್ಟೆನ್ಸ್. ಅಂದರೆ ಇವ್ರಿಗೆ ಜಾಯಿನ್ ಆದಾಗ ಈ ಮುಘಲ್ಸಿಗೆ ಬೇರೆ ವಾಲಂಟರಿಯಾಗಿ ಬೇರೆ ಕಿಂಗ್ಡಮ್ ಅವರು ಜಾಯಿನ್ ಆದಾಗ ಇವರು ಅವರಿಗೆ ಹ್ಯುಮಿಲಿಯೇಟ್ ಮಾಡೋದು ಅಥವಾ ಏನಾದರೂ ಆಪೋನೆಂಟ್ ಇವರು ಸರಿ ಇಲ್ಲ ಅಂದ್ಕೊಂಡು ಹೇಳೋದು ಆ ಥರ ಏನು ಮಾಡಿಲ್ಲ. ಇವ್ರು ಏನು ಮಾಡಿದ್ರು, ಕರೆಕ್ಟಾಗಿ ಕೇರ್ಫುಲ್ಲಾಗಿ ಬ್ಯಾಲೆನ್ಸ್ ಮಾಡಿದರು ಮುಘಲ್ಸ್ ಅವರು. ಅದರಿಂದ ಏನಾಗಿತ್ತು, ಇವ್ರು ಮೆನಿ ಕಿಂಗ್ಸ್ ಏನಾಯಿತು ಚಿಫ್ಟೇನ ಇವ್ರ ಜೊತೆ ಜಾಸ್ತಿ ದಿನ ತನಕ ಕಂಟಿನ್ಯೂ ಮಾಡ್ಕೊತಾನೆ ಇದ್ರು. ನೆಕ್ಸ್ಟ್ ಮ್ಯಾನ್ಸಬ್ದಾರ್ಸ್ ಮತ್ತು ಜಾಗೀರ್ದಾರ್ಸ್ ಬಗ್ಗೆ ನೋಡ್ಲಿಕ್ಕೆ ಹೋದರೆ, the group coming from the different backgrounds such as Iranians, the Indian Muslims, the Afghans, the Rajputs, the Marathas joined Mughal service were enrolled Mansabdars. ಈ Mansabdars ಅಲ್ಲಿ ಯಾರ್ಯಾರು ಜಾಯಿನ್ ಆಗ್ತಾರೆ, ಇಂಡಿಯನ್ ಮುಸ್ಲಿಮ್ಸ್, ಅಫ್ಘಾನ್ಸ್, ಇರಾನಿಯನ್ಸ್, ಮರಾಠಾಸ್, ರಾಜ್ಪೂತ್ಸ್ ಇವರೆಲ್ಲರೂ ಈ ಮೊಘಲ್ ಎಂಪೈರಿಗೆ ಜಾಯಿನ್ ಆಗ್ತಾರೆ. The Mansabdars military responsibility required him to maintain specified number of ಸವಾರ್ಸ್ ಆರ್ ಕಾವರ್ಲಿ ಮೆನ್. ಅಂದರೆ ಮಿಲಿಟರಿ ರಿಸ್ಪಾನ್ಸ್ ಯಾರಿಗೆ ಕೊಟ್ಟಿರ್ತಾರೆ, ಸವಾರಿ ಯಾಕೆ ಬಂದಿರ್ತಾರೆ. ಸವಾರ್ಸ್ ಅಂದರೆ ಕ್ಯಾವೆಲ್ರಿ ಮೆನ್ ಅಂದರೆ ಇಲ್ಲಿ ಹಾರ್ಸನ್ನು ಸವಾರ್ ಮಾಡ್ತಾರಲ್ಲ ಆ ಥರ ಹೇಳ್ಬೋದು. ಅಂದರೆ ಸೋಲ್ಜರ್ ಹೂ ಫೌಟ್ ಆನ್ ಅ ಹಾರ್ಸ್, ಸವಾರಿ ಮಾಡ್ಕೊಂಡು ಮಾಡ್ತಾರಲ್ಲ ಅವರಿಗೂ ಇವ್ರು ಏನು ಮಾಡಿದ್ರು, ಮಿಲಿಟರಿ ರೆಸ್ಪಾನ್ಸಿಬಲ್ ನೀಟಾಗಿ ಕೊಟ್ಟರು. ಆನಂತರ ಮ್ಯಾನ್ಸಬ್ದಾರ್ಸ್ ರಿಸೀವ್ಡ್ ದೇರ್ ಸ್ಯಾಲರೀಸ್ ಆ್ಯಸ್ ರೆವೆನ್ಯೂ ಅಸೈನ್ಮೆಂಟ್ ಕಾಲ್ಡ್ ದ ಜಾಗೀರ್ಸ್. ಅಂದರೆ ಇವರಿಗೆ ಇವ್ರ ಕೆಲಸಕ್ಕೆ ಈ ಮಿಲಿಟರಿ ಇದಕ್ಕೆ ಕೇಳ್ಕೊಳ್ಳಿಕ್ಕೆ, ಸೊ ಅವರ ಕೆಲಸಕ್ಕೆ ಅವರಿಗೆ ಕರೆಕ್ಟಾಗಿ ರೆವೆನ್ಯೂ ಅಸೈನ್ಮೆಂಟ್ ಆ್ಯಸ್ ಅ ಜಾಗೀರ್ಸ್ ಸಿಗ್ತಾ ಇತ್ತು. ನೆಕ್ಸ್ಟ್ ಇಫ್ ಯು ಕಮ್ ಟು ನೋ ಅಬೌಟ್ ದಿ ಝೆಟ್ ಆ್ಯಂಡ್ ಜಮೀನ್ದಾರ್ಸ್, ಇಲ್ಲಿ ಝೆಟ್ ಮತ್ತು ಜಮೀನ್ದಾರ್ಸ್ ಬಗ್ಗೆ ಹೇಳಬೇಕಂದ್ರೆ, ದ ಮೇನ್ ಸೋರ್ಸ್ ಆಫ್ ರೆವೆನ್ಯೂ ವಾಸ್ ಟ್ಯಾಕ್ಸ್. ಈ ಟ್ಯಾಕ್ಸ್ ಮೇನ್ ಸೋರ್ಸ್ ಆಫ್ ರೆವೆನ್ಯೂ ಆಗಿತ್ತು. ಆನ್ ದ ಪ್ರೊಡ್ಯೂಸ್ ಆಫ್ ಪೀಸೆಂಟ್ಸ್, ಇದು ಲಾಸ್ಟ್ ಟೈಮು ನಾನು ಎಷ್ಟೋ ಕ್ಲಾಸ್ಗಳ ಇದರಲ್ಲಿ ಹೇಳಿದ್ದೀನಿ. ಸೊ ಪೀಸೆಂಟ್ಸ್ ಏನು ಪ್ರೊಡ್ಯೂಸ್ ಮಾಡಿರ್ತಾರೆ ಆ ಲ್ಯಾಂಡಿಂದ ಗ್ರೋತ್ ಇರಲಿ ಯಾವ ಥರದ್ರೂ ಮಾಡ್ತಿರಲಿ ಅಲ್ಲಿಗೆ ಟ್ಯಾಕ್ಸ್ ಅವ್ರು ಪೇ ಮಾಡಲೇಬೇಕಾಗುತ್ತದೆ. ದ ಇಂಟರ್ಮೀಡಿಯರೀಸ್ ಹೂ ಕಲೆಕ್ಟೆಡ್ ಟ್ಯಾಕ್ಸ್ ವೇರ್ ಕಾಲ್ಡ್ ಜಮೀನ್ದಾರ್ಸ್. ಇವರಿಂದ ಈ ಪೀಸೆಂಟ್ಸಿಂದ ಯಾರು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ರಾಜನವ್ರಿಗೆ ಕೊಡ್ತಾರಲ್ಲ ಅವರು ಇಂಟರ್ಮೀಡಿಯೇಟ್ಸ್ ಇರ್ತಾರೆ. ಆ ಇಂಟರ್ಮೀಡಿಯೇಟ್ಗೆ ನಾವು ಜಮೀನ್ದಾರ್ಸ್ ಅಂತ ಹೇಳಿರ್ತೀವಿ. ಝೆಪ್ಟ್ ವಾಸ್ ದ ರೆವೆನ್ಯೂ ಸಿಸ್ಟಮ್ ವಿಚ್ ವಾಸ್ ಸ್ಟಾರ್ಟೆಡ್ ಬೈ ದಿ ಅಕ್ಬರ್ ರೆವೆನ್ಯೂ ಮಿನಿಸ್ಟರ್ ಟೋಡಾಲ್ ಮಾಲ್, carried out the careful survey of the crop yields and fixed the tax on each crop of cash. ಅಂದರೆ ಅಕ್ಬರ್ ಟೈಮಿಗೆ ಅವ್ರದ್ದು ರೆವೆನ್ಯೂ ಮಿನಿಸ್ಟರ್ ಇದ್ದರು ಟೋಡಾಲ್ ಮಾಲ್ ಅಂತ. ಅವ್ರೇನು ಮಾಡಿದ್ರು, ಯಾವ್ಯಾವ ಕ್ರಾಪಿಗೆ ಯಾವ್ಯಾವ ಈಲ್ಡಿಗೆ ಏನು ಫಿಕ್ಸ್ಡ್ ಇವರು ಟ್ಯಾಕ್ಸ್ ಕೊಡಬೇಕು ಅಂದ್ಕೊಂಡು ಇದನ್ನು ಅವರು ಮೊದಲೇ ಫಿಕ್ಸ್ ಮಾಡಿದರು. ಈ ಜೆಪ್ಟ್ ಇದ್ದಾರಲ್ಲ ಇವ್ರೇನು ಮಾಡ್ತಾಯಿದ್ರು, ರೆವೆನ್ಯೂ ಸಿಸ್ಟಮನ್ನು ಫಾಲೋ ಮಾಡ್ಕೊಂಡು ದೇ ಸ್ಟಾರ್ಟೆಡ್ ಇವರಿಗೆ ಕಲೆಕ್ಟ್ ಮಾಡ್ಕೊಂಡು ದೇವರ್ ದ ರೆವೆನ್ಯೂ ಸಿಸ್ಟಮ್ ವಾಸ್ ದ ಇಟ್ ಈಸ್ ದ ರೆವೆನ್ಯೂ ಸಿಸ್ಟಮ್ ವಿಚ್ ವಾಸ್ ಸ್ಟಾರ್ಟೆಡ್ ಬೈ ದಿ ಅಕ್ಬರ್, ಈ ಜೆಪ್ಟ್ ಅನ್ನೋದು. ಸೊ ನೆಕ್ಸ್ಟ್ ಅಕ್ಬರ್ ಪಾಲಿಸಿಯಲ್ಲಿ ಏನೇನು ಇನ್ಕ್ಲೂಡ್ ಆಗಿತ್ತು ಇಲ್ಲಿ ಅಂತ ಹೇಳಿದ್ರೆ, ಅಬ್ದುಲ್ ಫಜಲ್ explained that the empire was divided into provinces called the Subas, governed by the Sabudar, who carried out both political and military functions. ಇದು ಅಕ್ಬರಿನ ರೂಲ್ಸಲ್ಲಿ ಏನೇನಾಯಿತು, ಅಬ್ದುಲ್ ಫಜಲ್
ಇವ್ರೇನು ಮಾಡ್ತಾಯಿದ್ರು, ಎಕ್ಸ್ಪ್ಲೇನ್ ಮಾಡಿದರು. ಹೇಗೆ ಅಂದರೆ, ದಿಸ್ ಎಂಪೈರ್ ವಾಸ್ ಡಿವೈಡೆಡ್ ಇನ್ ಟು ಪ್ರೊವಿನ್ಸಸ್ ಕಾಲ್ಡ್ ದ ಸುಬಾಸ್. ದಟ್ ಈಸ್, ಆ ಸುಬಾಸನ್ನು ಯಾರು ಗವರ್ನ್ ಮಾಡಬೇಕಿತ್ತು? ಸುಬದಾರ್. ಸೊ ಹೂ ಕ್ಯಾರಿಡ್ ಬೋತ್. ಆ ಸುಬದಾರ್ ಏನು ಮಾಡ್ತಾಯಿದ್ರು, ಪಾಲಿಟಿಕಲ್ ಮತ್ತು ಮಿಲಿಟರಿಕಲ್ ಎರಡೂ ಫಂಕ್ಷನ್ಸನ್ನು ನೋಡ್ಕೊಳ್ತಾ ಇದ್ರು. ಫಾರ್ ದ ಮೇಂಟೆನೆನ್ಸ್ ಆಫ್ ದ ಪೀಸ್ ಆ್ಯಂಡ್ ದ ನೆಕ್ಸ್ಟ್ ಈಚ್ ಪ್ರೊವಿನ್ಸಸ್ ಆಲ್ಸೋ ಡಿವೈಡ್ ದ ಫೈನಾನ್ಷಿಯಲ್ ಆಫೀಸರ್ ಆ್ಯಂಡ್ ದ ದಿವಾನ್ಸ್. ಅವ್ರಿಗೆ ಮತ್ತೆ ನೋಡ್ಕೊಳ್ಳಿಕ್ಕೆ ಮತ್ತೊಂದು ಏನಾಗಿತ್ತು, ಎರಡು ಥರ ಡಿವೈಡ್ ಮಾಡಿತ್ತು. ಫೈನಾನ್ಷಿಯಲ್ ಆಫೀಸರ್ ಮತ್ತು ದಿವಾನ್ ಅಂತ ಡಿವೈಡ್ ಮಾಡ್ತಾರೆ, ಅವರಿಗೂ ಅಪಾಯಿಂಟ್ ಮಾಡ್ತಾರೆ. ಫಾರ್ ದ ಮೇಂಟೆನೆನ್ಸ್ ಆಫ್ ದ ಪೀಸ್ ಆ್ಯಂಡ್ ಆರ್ಡರ್ ಇನ್ ದ ಪ್ರೊವಿನ್ಸಸ್ ದ ಸುಬದಾರ್ ವಾಸ್ ಸಪೋರ್ಟೆಡ್ ಬೈ ದೇರ್ ಆಫೀಸರ್ಸ್. ಇವರ ಸುಬದಾರ್ಸ್ ಅಲ್ಲಿಗೆ ಪೀಸ್ ಮತ್ತು ಮೇಂಟೈನ್ ಆರ್ಡರ್ ಆ್ಯಂಡ್ ಲಾ ಮೇಂಟೈನ್ ಮಾಡೋಕ್ಕೆ ಇವರಿಗೆ ಸುಬದಾರ್ ಅವರಿಗೆ ಏನು ಮಾಡಿದ್ರು, ದೇ ವರ್ ಸಪೋರ್ಟೆಡ್ ಬೈ ದಿ ಸುಬದಾರ್ಸ್ ವರ್ ಅದರ್ ಆಫೀಸರ್ಸ್. ಅಕ್ಬರ್ ಸ್ಟಾರ್ಟೆಡ್ ಎನ್ ಐಡಿಯಾ ಆಫ್ ಸಲ್ಹಿ ಕುಲ್ ಆರ್ ಯೂನಿವರ್ಸಲ್ ಪೀಸ್ ವಿಚ್ ವಾಸ್ ಎನ್ ಐಡಿಯಾ ಆಫ್ ಟಾಲರೆನ್ಸ್ that did not discriminate between the people of the different religions in the realm. ಏನು ಹೇಳಿದ್ರು ಇವರು, ಅಕ್ಬರ್ ಏನು ಮಾಡಿದ್ರು, ಬೇರೆ ಬೇರೆ ಕಾಸ್ಟ್ ಅಂದ್ಕೊಂಡು ಇದೆಲ್ಲ ಮಾಡೋದು ಬೇಡ, ಇವ್ರು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾಡಿದ್ರು, ಯೂನಿವರ್ಸಲ್ ಪೀಸ್ ಅಂದರೆ ಎಲ್ಲರೂ ಪೀಸಾಗಿ ಇರಲಿ ಅಂದ್ಕೊಂಡು ಇವ್ರದ್ದು ಅಕ್ಬರಿನ ಪಾಲಿಸಿಯಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ಮಾಡಿಲ್ಲ. ಅದರಿಂದ ಏನಾಯಿತು, ಡಿಸ್ಕ್ರಿಮಿನೇಟ್ ಆಗೋದು ಬಂದಾಯಿತು. ದಿಸ್ ಪ್ರಿನ್ಸಿಪಲ್ ಆಫ್ ದ ಗವರ್ನೆನ್ಸ್ ವಾಸ್ ಫಾಲೋಡ್ ಬೈ ದಿ ಜಹಾಂಗೀರ್ ಆ್ಯಂಡ್ ಶಹಜಹಾನ್ ಆಸ್ ವೆಲ್. ಇದು ಅಕ್ಬರ್ ಮಾಡಿದ ಈ ರೂಲ್ಸ್ ರೆಗ್ಯುಲೇಷನ್ಸಿಂದ ಏನಾಯಿತು, ಇದನ್ನೇ ಫಾಲೋ ಮಾಡ್ಕೊಂಡು ಅವ್ರು ಬಂದಿದ್ದಾಗ ಜಹಾಂಗೀರ್ ಮತ್ತು ಶಹಜಹಾನ್, ಅದರಿಂದ ಯೂನಿವರ್ಸಲ್ ಪೀಸ್ ಯಾವಾಗಲೂ ಇವರಲ್ಲಿ ಮೇಂಟೈನ್ ಆಗ್ತಾ ಇತ್ತು. ನೆಕ್ಸ್ಟ್ ದ ಮುಘಲ್ ಎಂಪೈರ್ ಇನ್ ದಿ 17th century ಆ್ಯಂಡ್ ಆಫ್ಟರ್ ಏನಾಯಿತು ಅಂದರೆ ಇವರು 16 to 17th century ತನಕ ಇವ್ರದ್ದು ಆಳ್ವಿಕೆ ನಡೀತಲ್ಲ. ಈಗ 17th century ಏನಾಯಿತು ಅಂದರೆ ಅದರ ನಂತರ ದ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ದ ಮಿಲಿಟರಿ ಎಫಿಷಿಯನ್ಸಿ ಆಫ್ ದ ಮುಘಲ್ ಎಂಪೈರ್ ಲೆಡ್ ಟು ದ ಗ್ರೇಟ್ ಇಕನಾಮಿಕ್ ಆ್ಯಂಡ್ ಕಮರ್ಷಿಯಲ್ ಪ್ರಾಸ್ಪೆರಿಟಿ. ಇವ್ರದ್ದು ಬೆಳೀತಾ ಹೋಯಿತು ಅಂದರೆ ಆ ಪ್ರಾಸ್ಪೆರಿಟಿ ಹೇಗೆ ಹರಡಿತು ಅಂದರೆ ಇವರು ಅದಕ್ಕೆ ಈ ಒಂದು ಕಾರಣಕ್ಕೆ ಇವರು ಅಕ್ಬರ್ ಮಾಡಿದ ರೂಲ್ಸನ್ನು ಈ ಜಹಾಂಗೀರ್, ಶಹಜಹಾನ್ ಎಲ್ಲ ಫಾಲೋ ಮಾಡಿದ್ದಕ್ಕೆ, ಇವ್ರದ್ದು ಹಾಗೇ ಲೆಗಸಿ ಫಾಲೋ ಮಾಡಿದ್ದಕ್ಕೆ ಅಷ್ಟು ಫ್ರೂಟ್ಫುಲ್ಲಾಗಿ ಪ್ರಾಸ್ಪೆರಿಟಿಯಾಗಿ ಇವ್ರ ಕಿಂಗ್ಡಮ್ ಹಾಗೆ ಹರಡ್ತಾ ಇವ್ರ ಆಳ್ವಿಕೆಯನ್ನು ಮಾಡ್ತಾನೆ ಹೋದರು. ದ ಮುಘಲ್ ಎಂಪರರ್ಸ್ ಆ್ಯಂಡ್ ದೇಯರ್ ಮ್ಯಾನ್ಸಾಬ್ದಾರ್ಸ್ ಸ್ಪೆಂಟ್ ಲಾರ್ಜ್ ಪಾರ್ಟ್ ಆಫ್ ದೇರ್ ಇನ್ಕಮ್ ಆನ್ ದ ಸ್ಯಾಲರೀಸ್ ಆಫ್ ದ ಗೂಡ್ಸ್ ವಿಚ್ ಬೆನಿಫಿಟೆಡ್ ದ ಆರ್ಟಿಸನ್ಸ್ ಆ್ಯಂಡ್ ದ ಪೀಸೆಂಟರಿ ಹೂ ಸಪ್ಲೈಡ್ ದೆಮ್ ದ ಗುಡ್ ಆ್ಯಂಡ್ ಪ್ರೊಡ್ಯೂಸ್. ಅಂದರೆ ಇವರು ಒಳ್ಳೆ ಸ್ಯಾಲ್ರಿ ಕೊಡ್ತಾಯಿದ್ರು ಯಾರಿಗೆ, ಪೀಸೆಂಟ್ಸ್ ಅವರಿಗೆ. ಅಂದರೆ ಅವರು ಇವ್ರಿಗೇನು ಬೆಳೆ ಎಲ್ಲ ಬೆಳೆದು ಕೊಟ್ಟಿದ್ದ ಕೂಡಲೇ ಅವ್ರು ತನ್ನ ಕೈ ಕೆಳಗೆ ಕೆಲಸ ಮಾಡೋರಿಗೆಲ್ಲ ನೀಟಾಗಿ ಒಳ್ಳೆ ಸ್ಯಾಲ್ರಿ ಕೊಟ್ಕೊಂಡು ಅವ್ರಿಗೆ ನೋಡಿಕೊಂಡ್ರು. ಇನ್ ದಿಸ್ ಲೇಟ್ 17th century ದ ಎನಾರ್ಮಸ್ ವೆಲ್ತ್ ಆ್ಯಂಡ್ ದ ರಿಸೋರ್ಸಸ್ commanded by the Mughal elite made them extremely powerful group of the people. ಇದರಿಂದ ಏನಾಯಿತು, ಅವರ ಎಂಪೈರ್ ಫುಲ್ ಏನಾಯಿತು, ಎನಾರ್ಮಸ್ ಅಂದರೆ ವೆಲ್ತ್, ಫುಲ್ ಆಫ್ ವೆಲ್ತಲ್ಲಿತ್ತು. ಅಂದರೆ ಎಲ್ಲ ಕಡೆಯಿಂದನೂ ಫ್ರೂಟ್ಫುಲ್ಲಾಗಿ ರಿಸೋರ್ಸಸ್ ಆಗಿ ಇವ್ರದ್ದು ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಗ್ರೂಪ್ ಆಫ್ ಪೀಪಲ್ ಆದರು. ಎಲ್ಲರಿಗೂ ನೀಟಾಗಿ ನೋಡ್ಕೊಳ್ಳೋದ್ರಿಂದ, ಹಾಗೆ ಮೇಂಟೈನ್ ಮಾಡೋದ್ರಿಂದ ಎಕ್ಸ್ಟ್ರೀಮ್ಲಿ ಎನಾರ್ಮಸ್ ಪವರ್ಫುಲ್ ಗ್ರೂಪ್ ಆಫ್ ಪೀಪಲ್ ಆದರು. ಆ್ಯಸ್ ದ ಅಥಾರಿಟಿ ಆಫ್ ದ ಮುಘಲ್ ಎಂಪೈರ್ ಸ್ಲೋಲಿ ಡಿಕ್ಲೈನ್ಡ್, ಹಿಸ್ ಸರ್ವೆಂಟ್ಸ್ ಎಮರ್ಜ್ಡ್ ಆ್ಯಸ್ ಪವರ್ಫುಲ್ ಸೆಂಟರ್ಸ್ ಆಫ್ ದ ಪವರ್ಫುಲ್ ರೀಜನ್. ಅಂದರೆ ಹಾಗೆ ಮಾಡ್ತಾ ಎಲ್ಲದಕ್ಕೂ ಒಂದು ಎಂಡ್ ಅಂತ ಬಂದೇ ಬರ್ತದಲ್ಲ. ಅನಂತರನೂ ಇವ್ರದ್ದು ಆಳ್ವಿಕೆ ಮುಂದೆ ಹೋಯಿತು, ಬಟ್ ಹೇಳ್ಕೊಳ್ಳೋ ಅಷ್ಟು ಹಿಸ್ಟ್ರಿಯಲ್ಲಿ ಹೇಳ್ಕೊಳ್ಳೋ ಅಷ್ಟು ಮಾರ್ಕ್ ಮಾಡಿಲ್ಲ ಅವರು ಔರಂಗಜೇಬ್ ಆದಮೇಲೆ. ಹಾಗೆ ಡಿಕ್ಲೈನ್ ಹಾಕ್ಕೊಂಡು ತುಂಡಾಗಿ ಅಲ್ಲಿ ಇಲ್ಲಿ ಹಡ್ಕೊಳ್ತಾ ಬಂತು ಈ 17th century ಆದಮೇಲೆ. ಬೈ ದಿ 18th century ದ ಪ್ರೊವಿನ್ಸಸ್ ಆಫ್ ದ ಎಂಪೈರ್ ಸಚ್ ಆಸ್ Hyderabad and Awadh had consolidated their independent political identities. ಅನಂತರ ಅವ್ರದ್ದು ಇಂಡಿಪೆಂಡೆಂಟ್ ಪೊಲಿಟಿಕಲ್ ಹೈದರಾಬಾದ್, ಅವಾದ್ ಇವರೆಲ್ಲ, ಆಲ್ದೋ ದೇ ಹ್ಯಾವ್ ಕಂಟಿನ್ಯೂಡ್ ರಿಕಗ್ನೈಸ್ ದ ಮುಘಲ್ ಎಂಪೈರ್ ಆಫ್ ದ ಡೆಲ್ಲಿ ಆ್ಯಂಡ್ ದೇರ್ ಮಾಸ್ಟರ್. ಅಂದರೆ ರಿಕಗ್ನೈಸ್ ಆದರು, ಬಟ್ ಬೈ ದ 18th century ದ ಪ್ರೊವಿನ್ಸಸ್ ಆಫ್ ದ ಎಂಪೈರ್ ಹ್ಯಾಡ್ ಕನ್ಸಾಲಿಡೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಪೊಲಿಟಿಕಲ್ ಐಡೆಂಟಿಟೀಸ್. ಈ ಥರ ಆಗಿ ಅವ್ರದ್ದು ಆದ ನಂತರ ಆ ಥರ ಹೇಳ್ಕೊಳ್ಳೋ ಅಷ್ಟು ಯಾರೂ ಔರಂಗಜೇಬ್ ಆದಮೇಲೆ ಆಳ್ವಿಕೆಯನ್ನು ಮಾಡಿಲ್ಲ. ಸೊ ದಿಸ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದಿ ಮುಘಲ್ ಎಂಪರರ್ಸ್ ಅಬೌಟ್ ದ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಹಾನ್ ಆ್ಯಂಡ್ ಔರಂಗಜೇಬ್. ಸೊ ಯು ರೀಡ್ ದ ಲೆಸನ್, you will come to know, understand
again full detailedly. So till what I have extent, till my extent, I think you have understood this. So that's what you are having in this Mughal Empire. Okay children, thank you.